ಎಲ್ರಿಗೂ ನಮಸ್ಕಾರ. ನಮ್ಮೊಂದು ಬಾಡಿ ಬಿಲ್ಡರ್ನ ನೋಡಿದ್ರೆ ಬೇರೆ ಕೆಲವು ಜನಗಳು ಅಂದ್ಕೊತಾರೆ ಅವನೇನಪ್ಪ ದನ ತಿಂತಾನೆ, ದನ ಇದ್ದಂಗೆ ಅವನೇ ಅಂತ. ಬಟ್ ಅದ್ರ ಹಿಂದೆ ಇರುವಂಥ ಸತ್ಯ ಘಟನೆ ಕೆಲವ್ರಿಗೆ ಗೊತ್ತಿರಲ್ಲ. ಪೀಕ್ ಡಯಟ್ ಅಂತ ಮಾಡ್ತೀವಿ. ಪೀಕ್ ಡಯಟ್ ಮಾಡಿದಾಗ ನಾವು ತಿನ್ನುವಂಥ ಫುಡ್ಡಲ್ಲಿ ಉಪ್ಪು, ಖಾರ, ಹುಳಿ ಯಾವುದೂ ಇರಲ್ಲ. ಆಮೇಲೆ ಒಂದು ದಿನಕ್ಕೆ ವಾಟರ್ ಕಟ್ಟಲ್ಲಿ ಸ್ಪೂನ್ ಲೆಕ್ಕ ಕುಡಿಬೇಕಾಗುತ್ತೆ. ಇದನ್ನೆಲ್ಲ ಸಿನಿಮಾದಲ್ಲಿ ನೋಡಿರ್ತೀರ. ಅದೇ ಥರ ನಿಜ ಜೀವನದಲ್ಲಿ ಕೂಡ ನಡೆದಿರುತ್ತೆ. ರಿಯಲ್ ಲೈಫಲ್ಲಿ ಇದೇ ಥರ ಒಂದು ದಿನಕ್ಕೆ 4-5 ಸ್ಪೂನಷ್ಟು, ಅದು ಗಂಟ್ಲಲ್ಲಿ ಹಿಡ್ಕೊಂಡಾಗ ಇಲ್ಲ ಡಿಹೈಡ್ರೇಟ್ ಆದಾಗ ಕುಡಿಬೇಕಾಗುವಂಥ ಪರಿಸ್ಥಿತಿಗಳಲ್ಲಿ ಕುಡಿತೀವಿ ಸ್ಪೂನ್ ಲೆಕ್ಕದಲ್ಲಿ ನೀರನ್ನ. ಇದು ರಿಯಲಿ ಫ್ಯಾಕ್ಟು. ಆದರೆ ಬಾಡಿ ಬಿಲ್ಡಿಂಗ್ನ ನೀವು ಹತ್ರದಿಂದ ನೋಡಿದ್ರೆ, ಇಲ್ಲ ಅಂದ್ರೆ ಅದನ್ನು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ದೂರದಿಂದ ನೋಡಿದ್ರೆ ಏನು ನಿಮ್ಗೆ ಗೊತ್ತಾಗಲ್ಲ. ಏನೇನೋ ಕಲ್ಪನೆಗಳು ನಿಮಗೆ ಬಂದಿದ್ದನ್ನೇ ಬಾಯಿಗೆ ಬಂದಂಗೆ ಗಾಳಿ ಸುದ್ದಿ ಸುಮ್ಮನೆ ಏನೇನೋ ಹಬ್ಬಿಸ್ತಾ ಇರ್ತೀರ, ಅದೆಲ್ಲ ಸುಳ್ಳು. ಬಾಡಿ ಬಿಲ್ಡಿಂಗ್ ಮಾಡಬೇಕಂದ್ರೆ ಪೇಷನ್ಸ್ ಬೇಕು, ಜೊತೆಗೆ ಫೈನಾನ್ಷಿಯಲ್ ಬೇಕು, ಡೆಡಿಕೇಶನ್ ಬೇಕು. ಇನ್ನು ತುಂಬ ಅವನಿಗಿರುವಂಥ ಪೇಷನ್ಸ್ ಇನ್ನೊಬ್ಬನಿಗೆ ಯಾರಿಗೂ ಇರೋಲ್ಲ. ಅಷ್ಟು ಡೆಡಿಕೇಶನ್ ಮಾಡಿದ್ರೆ ಮಾತ್ರ ಬಾಡಿ ಬಿಲ್ಡಿಂಗ್ ಸಕ್ಸಸ್ಫುಲ್ ಆಗುತ್ತೆ.